ಅಯ್ಯಯ್ಯೋ, ನೋ ಎಂಟ್ರಿ, ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಬೇಜಾರು ಏನಂದರೆ ವ್ಯೂ ಪಾಯಿಂಟ್ ಇಲ್ಲ ಇವಾಗ ಅಷ್ಟೇ. ಸಾರ್ವಜನಿಕರಿಗೆ ಪ್ರವೇಶವಿಲ್ಲ, ತುಮಕೂರು ಜಿಲ್ಲೆ ಪೊಲೀಸ್. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಶಶಾಂಕ್ ರವೀಂದ್ರ. ಇವತ್ತು ನಾನು ದೇವರಾಯನದುರ್ಗ ಕಡೆ ಹೊರಟಿದ್ದೀನಿ. ನಾನು ಆಲ್ರೆಡಿ ನೆಲಮಂಗಲ ದಾಟ್ಕೊಂಡು ದಾಬಸ್ಪೇಟೆ ಹತ್ರ ಬಂದುಬಿಟ್ಟಿದ್ದೀನಿ. ಇನ್ನೇನೊಂದು ಸ್ವಲ್ಪ ಹೊತ್ತು ದೇವರಾಯನದುರ್ಗ ಕಡೆ ಡೈವರ್ಸನ್ ತೊಗೊತೀನಿ. ಅಲ್ಲಿಂದ ನಮ್ಮ ಪಯಣ, ಈ ವಿಡಿಯೋದ ಪಯಣ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಹೊರಡೋಣ. ತುಂಬ ಫಾಗಿ ಆಗಿದೆ ಇವತ್ತು. ನೋಡೋಕ್ಕೆ ಸಕ್ಕದಾಗಿ ಕಾಣ್ತಾ ಇದೆ ರೋಡೆಲ್ಲ ಇವತ್ತು. ದೇವರಾಯನದುರ್ಗ ಬರೀ 70 ಕಿಲೋಮೀಟ್ರು ಬೆಂಗಳೂರಿಂದ. ನಾನು ಬೆಳಗ್ಗೆ ಒಂದು 6:45 ಹೊರಟೆ. ಇವಾಗ ಒಂದು 7:15. This is the diversion. ಆಯ್ತಡ ಬಿಟ್ಟೆ, ಈ ಕಡೆ ಹೋಗಬೇಕು. ಏನು ಫಾಗ್ ಇದೆ ಗೊತ್ತಾ ಬೆಂಗಳೂರಿಂದ ಹೊರಗಡೆ ಬರಬೇಕಾದ್ರೆ. ಯಪ್ಪ, ಒಂದು 2-3 ಕಡೆ ಅಂತೂ ಒಂದು 10 ಮೀಟ್ರ್ ಎದುರುಗಡೆ ಇರೋರು ಯಾರೂ ಕಾಣ್ತಾ ಇರಲಿಲ್ಲ, ಅಷ್ಟು ಫಾಗ್ ಇತ್ತು. ಈ ರೋಡಲ್ಲೂ ಸ್ವಲ್ಪ ಫಾಗಿ ಇರುತ್ತೆ, ನೋಡಿಕೊಂಡು ನಾವು ಆರಾಮಾಗಿ ಹೋಗೋಣ. ಬಟ್ this morning is simply amazing. ಸಿಕ್ಕಾಪಟ್ಟೆ ಚಳಿ ಇದೆ. ಫುಲ್ಲು ಲೇಯರ್ ಮೇಲೆ ಲೇಯರ್ ಹಾಕೊಂಬರೋದಕ್ಕೆ ಹೋಗಲಿಲ್ಲ ನಾನು. ಬರೀ ಬೇಸ್ ಲೇಯರ್ ಮೇಲೆ ಜಾಕೆಟ್ ಹಾಕೊಂಬಂದ್ಬಿಟ್ಟಿದ್ದೀನಿ. ಇವಾಗ ಅನ್ನಿಸ್ತಾ ಇದೆ ಅಟ್ಲೀಸ್ಟ್ ಒಂದು ಲೇಯರ್ ಹಾಕೊಂಬರ್ಬೇಕಾಗಿತ್ತು. ಆಮೇಲೆ ಸ್ವಲ್ಪ ಸೂರ್ಯ ಮೇಲೆ ಬಂದಮೇಲೆ ಬೇಸ್ ಲೇಯರ್ನೆಲ್ಲ ತೆಗೆದು ಹಾಗೆ ಬರ್ಬೋದಿತ್ತು ಅಂತ. ಏನು ಮಾಡೋಣ, ನಮಗೆಲ್ಲ ಕೆಟ್ಟ ಮೇಲೆ ಬುದ್ಧಿ ಬರೋದು. ಆ್ಯಕ್ಚುಲಿ ಇವತ್ತು ಸನ್ರೈಸ್ಗೆ ಇಲ್ಲಿಗೆ ಬಂದ್ಬಿಡ್ಬೇಕು ಅಂತ ನಾನು ಅಂದ್ಕೊಂಡೆ. ಆದರೆ ಟೈಮ್ ಸರಿ ಹೋಗಲಿಲ್ಲ. ಎದ್ದಿದ್ದೆಲ್ಲ ಕರೆಕ್ಟಾಗಿ ಆಯಿತು, ಆದರೆ ಸ್ವಲ್ಪ ತಡ ಆಗೋಯ್ತು ಮನೆ ಹತ್ರ. ಹಂಗಾಗಿ ಸ್ವಲ್ಪ ಲೇಟಾಗಿ ಹೊರಟೆ. ಸೊ ಸನ್ರೈಸ್ ಮಿಸ್ ಆಯಿತು. ಪರವಾಗಿಲ್ಲ, ಮೇಲ್ ವ್ಯೂ ಪಾಯಿಂಟ್ಗೆ ಹೋಗಬೇಕು. ಮೇಲ್ ವ್ಯೂ ಪಾಯಿಂಟ್ಗೆ ಹೋಗೋದನ್ನೇ ನಾನು ಕಾಯ್ತಾ ಇದ್ದೀನಿ. ನೋಡ್ರಿ, ವಾವ್, ಯಪ್ಪ ಹೆಂಗೆ ಥಿಕ್ ಫಾಗು, ಗೊತ್ತೇ ಆಗಲ್ಲ. ಯಪ್ಪ, ಹುಷಾರಾಗಿ ಬರಬೇಕು ಈ ರೋಡ್ಗಳಲ್ಲಿ. ಈ ರೋಡಂತೂ ಮರೀದೇ ಇರೋ ಅಂಥ ರೋಡು ನನಗೆ. ಸೊ ನೋ ಮ್ಯಾಪ್ಸ್, ನಥಿಂಗ್, ಹಂಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಅದೇನೋಪ್ಪ ಅರ್ಜೆಂಟಲ್ಲಿ ಇಂಟರ್ಕಾಮ್ನ ಬಿಟ್ಟು ಬಂದುಬಿಟ್ಟಿದ್ದೀನಿ. ಚಾರ್ಜ್ಗೆ ಹಾಕಿರಲಿಲ್ಲ, ಎಲ್ಲ ಚಾರ್ಜ್ಗೆ ಹಾಕ್ಕೊಂಡು ಬೆಳಗ್ಗೆ ಚಾರ್ಜ್ಗೆ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ 4:15 ಎದ್ದು. ಒಂದೊಂದಲ್ಲ ಇವತ್ತಾಗಿರೋದು. ಎಲ್ಲ ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹೊರಡಬೇಕು ಎಂತ ಎಲ್ಲ ಅಂತ. ಆದರೆ ಫಾರ್ ಸಮ್ ರೀಸನ್ ಎಲ್ಲ ಮರೆತುಬಿಟ್ಟೆ. ಹೋಗಲಿ, ಪರವಾಗಿಲ್ಲ. ಸೊ ತುಂಬ ಜನ ಇನ್ನೂ ನನ್ನ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಸಬ್ಸ್ಕ್ರೈಬ್ ಇಂದಾನೆ ನಮ್ಮಂಥ ಒಂದು ಚಿಕ್ಕ ಚಾನೆಲ್ ಬೆಳೆಯೋದಕ್ಕೆ ಸಾಧ್ಯ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಸ್, ಲೆಫ್ಟ್ ಡೈವರ್ಷನ್ ತಗೊಂಡ್ವಿ. ಒಳ್ಳೆ ಸಖತ್ತು ಜಾಗ, ಎಷ್ಟು ಸತಿ ಬಂದರೂ ಕೂಡ ಬೇಜಾರಾಗದೇ ಇರೋಂಥ ಜಾಗ. ಇಲ್ಲೆಲ್ಲ ನಿಧಾನಕ್ಕೆ ಹೋಗೋಣ, ಅರ್ಜೆಂಟ್ ಹೋಗಿ ಏನೂ ಅವಶ್ಯಕತೆ ಇಲ್ಲ. ರೋಡೆಲ್ಲ ತುಂಬ ಚೆನ್ನಾಗಿತ್ತು. ಈ ನಡುವೆ ಬರ್ತಾ 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 ರೋಡೆಲ್ಲ ತುಂಬ ಕಿತ್ತೋಗ್ಬಿಟ್ಟಿದೆ. ಇಲ್ಲಿ ಓಡ್ಸೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ, ಬಟ್ ನಾವು ಚೆನ್ನಾಗಿ ಇದ್ದಾಗ ನೋಡಿ ಇದನ್ನ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ವಾವ್, ಸೂಪರ್ ಅಲ್ಲ? ಇಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಮೇಲೆ ಹೋಗೋಣ. ಏನು ಚೆನ್ನಾಗಿದೆ ಜಾಗ. ಅದೆಲ್ಲ ಗಲೀಜು ಮಾಡ್ತಿದ್ದಾರೆ ಮೊದಲೇ. This is simply amazing. ತುಂಬ ಜನ ಯಾರೂ ಇಲ್ಲ. ಸಕ್ಕತ್ತಾಗಿದೆ. ಇಲ್ಲೆಲ್ಲ ಸ್ವಲ್ಪ ರೋಡ್ ಇನ್ನೂ ಚೆನ್ನಾಗಿದೆ, ಏನೂ ತೊಂದರೆ ಆಗಿಲ್ಲ. ರೋಡೆಲ್ಲ ಸ್ವಲ್ಪ ಉಳ್ಕೊಂಡಿದ್ದಾವೆ ಇಲ್ಲಿ. ತುಂಬ ಜನ ಕಾಣ್ತಾ ಇಲ್ಲ ನನಗೆ. ಅದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ. ಇರಲಿ, ತೊಂದರೆ ಇಲ್ಲ. ಇದ್ದಾರೆ ಬಾಯ್ಸ್, ಯಾವಾಗಲೂ ಇರ್ತಾರೆ. ಫೋಟೋ ಶೂಟ್ ಮಾಡಕ್ಕೆ ಬಂದಿರ್ತಾರೆ ಇಲ್ಲಿಗೆ. ಏನೋ ಮಾಡ್ತಾ ಇರ್ತಾರೆ ಹುಡುಗರುಗಳು. ಬಂಡೆಕಲ್ಲು. ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ಈ ರೋಡು ಪೂರ್ತಿ ಮಣ್ ರೋಡ್ ಆಗೋಗಿತ್ತು. ಈ ಸತಿ ಫುಲ್ ಸಕ್ಕತ್ತಾಗಿ ಟಾರ್ ಹಾಕ್ಬಿಟ್ಟಿದ್ದಾರೆ. ನಾ ಬಂದೆ ವರ್ಷದ ಮೇಲೆ ಆಯಿತು. ಏನಿದೆ ಯಪ್ಪ. ಯಾವ ಸಾಹಸಗಳನ್ನು ಮಾಡುವುದಿಲ್ಲ. ಮೇಲೆ ಸ್ವಲ್ಪ ಜನ ಇದ್ದೇ ಇರ್ತಾರೆ, ಎನಿ ಡೇ ಎನಿ ಟೈಮ್. ಬಟ್ ಆದರೂ ನಾವು ವೀಕ್ ಡೇಲಿ ಬಂದಿದ್ದೀವಿ. ಸೊ ದಟ್ ಈಸ್ ದ ರೀಸನ್ ದಟ್ ಲೆಸ್ ಪೀಪಲ್ ಆರ್ ಹಿಯರ್. ಕ್ರೇಜಿ. ಇನ್ನೇನು ಬಂದೇ ಬಿಟ್ವಿ ಅನ್ಸುತ್ತೆ. ಇನ್ನೊಂದು 2-3 ಇರಬೇಕಷ್ಟೆ. ಆದ್ರೆ ಎಷ್ಟು ಸತಿ ಬಂದರೂ ಕೂಡ ಒಂಚೂರು ಬೇಜಾರಾಗಲ್ಲಪ್ಪ ಈ ರೋಡು. ಸೂಪರ್ ಸೂಪರ್ ಸೂಪರ್. ಒಳ್ಳೆ ಬಿಸಿಲು ಹೊಡಿಯುತ್ತೆ ಇವಾಗ ಆ ಕಡೆ ಹೋದ್ಮೇಲೆ ನಾವು. ಕಡ್ಗೆ ಹೊಡಿತು. ಕ್ರೇಜಿ. ಅಯ್ಯಯ್ಯೋ, ನೋ ಎಂಟ್ರಿ, ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಸೊ ಲಾಸ್ಟ್ ಟೈಮ್ ನಾವು ಆ ಕಡೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಬಂದ್ವಿ. ಇವಾಗ ಪೊಲೀಸರು
ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸೊ ನಾವೇನು ಮಾಡೋಕ್ಕಾಗಲ್ಲ. ಸೊ ವ್ಯೂ ಪಾಯಿಂಟ್ ಎಲ್ಲ ಕ್ಲೋಸ್ ಆಗೋಗಿದೆ. ಇರೋದು ಇದೊಂದು ಚಿಕ್ಕ ವ್ಯೂ ಪಾಯಿಂಟು. ಇಲ್ಲಿಂದನೂ ಏನೂ ಕಾಣ್ತಾ ಇಲ್ಲ ಕರೆಕ್ಟಾಗಿ. ಇದೊಂದು ಸ್ವಲ್ಪ ಬೇಜಾರಾಯಿತು. ಅಲ್ಲಿ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಯಾವ ಸಾರ್ವಜನಿಕರು ಬರೋಕ್ಕಾಗಲ್ಲ ಅಂತ. ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಬಂದು ಆ ಕಡೆ ಇರೋದು. ಇಟ್ಸ್ ಫೈನ್, ನೋಡೋಣ ಏನಾಗುತ್ತೆ ಅಂತ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಹಿಯರ್ ಅಟ್ ಲೀಸ್ಟ್. ಬೇಜಾರು ಏನಂದರೆ ವ್ಯೂ ಪಾಯಿಂಟ್ ಇಲ್ಲ ಇವಾಗ, ಅಷ್ಟೇ. ವ್ಯೂ ಪಾಯಿಂಟ್ ಇಲ್ದಂಗೆ ಆಗೋಯ್ತು. ಬೇಜಾರಾಗ್ತಾ ಇದೆ. ಬಟ್ ಇಟ್ಸ್ ಫೈನ್. ನೆಕ್ಸ್ಟ್ ಟೈಮ್ ಮತ್ತೆ ಓಪನ್ ಮಾಡ್ಬೋದು, ಮತ್ತೆ ಬರೋಣ. ವೆರಿ ಆಪ್ಟಿಮಿಸ್ಟಿಕ್. ಇಲ್ಲಿ ಹಾಕಿದ್ದಾರೆ ನೋಡಿ, ಸಾರ್ವಜನಿಕರಿಗೆ ಪ್ರವೇಶವಿಲ್ಲ, ತುಮಕೂರು ಜಿಲ್ಲೆ ಪೊಲೀಸ್. ಅವರಿಷ್ಟು ಚೇತಾವಣಿ ಕೊಟ್ಟ ಮೇಲೆ ಏನೋ ಇರಬೇಕು, ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ. ಓಪನ್ ಮಾಡ್ತಾರೆ ನಡ್ಕೊಂಡು ಹೋಗೋದಕ್ಕೆ. ಲಾಸ್ಟ್ ಟೈಮ್ ನಾನು ಬಂದಾಗ, ಇನ್ನೊಂದು ಸತಿ ಬಂದಾಗ ನಡ್ಕೊಂಡು ಹೋಗೋಕ್ಕೆ ಜಾಗ ಇತ್ತು, ಕ್ಲೋಸ್ ಮಾಡಿದ್ದಾರೆ. ಇಟ್ ಈಸ್ ಫೈನ್, ನಾಟ್ ಅ ಪ್ರಾಬ್ಲಮು. ಇಳ್ದೋಗೋಣ. ಇವಾಗ ತುಮಕೂರಿಗೆ ಹೋಗೋ ರೋಡ್ ಕಡೆ ಬಂದಿದ್ದೀನಿ ನಾನು. ಈ ರೋಡ್ ಕಡೆ ಏನಕ್ಕೆ ಬರ್ತೀನಿ ನಾನು ಅಂದರೆ, ಯು ಹ್ಯಾವ್ ಟು ಸಿ ದಿಸ್ ರೋಡ್. ದಿಸ್ ಇಸ್ ಸಿಂಪ್ಲಿ ಅಮೇಝಿಂಗ್. ವಾವ್, ಇಲ್ಲಿ ಕೂಡ ವ್ಯೂ ಇದೆ. ಇದು ನಾಮಚಿಲ್ಮೆಗೆ ಹೋಗೋ ರೋಡ್. ಇದು ಸೂಪರಾಗಿರುತ್ತೆ. ನಾಮಚಿಲ್ಮೆ ಆದಮೇಲಂತೂ ಏನು ಸಖತ್ತಾಗಿದೆ ಈ ರೋಡು. ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ ನನಗಿದು. ಇದೆಲ್ಲ ನಿಧಾನಕ್ಕೆ ಓಡ್ಸೋಕ್ಕೆ ಮನಸ್ಸಾಗಲ್ಲ ನನಗೆ. ನಾಮಚಿಲ್ಮೆ ಕ್ಲೋಸ್ ಆಗಿರುತ್ತೆ ಇಷ್ಟೊತ್ತಿಗೆ, ಬೆಳಗ್ಗೆ ಒಂದು ಜಾವ. ಬಂದ್ವಲ್ಲ ನಾಮಚಿಲ್ಮೆ ಹತ್ರ. ಓಪನ್ ಇದೆಯಾ? ನಾಮಚಿಲ್ಮೆ ಬಂದ್ಬಿಟ್ಟು ಇಟ್ಸ್ ಆಲ್ಸೋ ಡಿಯರ್ ಸ್ಯಾಂಕ್ಚುರಿ. ಹೊರಗಡೆ ಜಿಂಕೆಗಳೆಲ್ಲ ಇದ್ದಾವೆ, ಇಲ್ಲಿ ಚಿರತೆಗಳು ಇದ್ದಾವೆ. ನೋಡ್ಕೊಂಡು ಬರಬೇಕು. ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಸೊ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ನಮಗೆ ಜಾಗ ಏನು ನೋಡೋಕ್ಕೆ ಬಂದಿದ್ದು ಅದೇ ಸಿಗಲಿಲ್ಲ. ಇದನ್ನು ಎಂಜಾಯ್ ಮಾಡೋಣ. ಪ್ರತಿಯೊಂದು ಕಡೆನೂ ಒಳ್ಳೊಳ್ಳೆ ಜಾಗಗಳಿರ್ತವೆ. ಎಲ್ಲರೂ ಹೋಗಿ ಎಲ್ಲರೂ ಎಂಜಾಯ್ ಮಾಡಬೇಕಷ್ಟೆ. ಸೂಪರ್ ರೋಡ್ ಇದು ಮಾತ್ರ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ರೋಡಲ್ಲಿ ಓಡ್ಸೋಕ್ಕೆ. ಯಾಕೆ ಅಂದರೆ ಯಾವುದೊಂದು ಹಂಪ್ಸ್ ಇಲ್ಲ, ತುಂಬ ಜನ ಇರಲ್ಲ ಈ ರೋಡಲ್ಲಿ. ಫಾರೆಸ್ಟ್ ರೋಡ್ ಕೂಡ ಇದು. ಸೊ ಯಾ
ಅಮೇಝಿಂಗ್. ಇಲ್ಲಿಂದ ನಾವು ಲೆಫ್ಟ್ ತಗೊಂಡು ಮನೆ ಕಡೆಗೆ ಹೊರಟ್ಬಿಡೋಣ. ಓ ಮೈ ಗಾಡ್, ಏನು ಬಿಸಿಲು ಹೊಡಿತಾ ಇದೆ ಇವಾಗ. ಈ ರೋಡು ಚೆನ್ನಾಗಿದೆ ರೀ. ಇವತ್ತೊಂದು ಸ್ವಲ್ಪ ಬೇಜಾರಾಯಿತು. ನಾವು ಅಂದ್ಕೊಂಡಂಗೆ ಇವತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆಗುತ್ತೆ ಒಂದೊಂದು ಸತಿ ಈ ಥರ. ನಾವು ಅಂದ್ಕೊಂಡಂಗೆ ಎಲ್ಲ ಆಗ್ಬಿಟ್ಟಿದ್ದಿದ್ರೆ ಎಲ್ಲರೂ ಅಂಬಾನಿ ಆಗೋಗಿರೋರು. ದೇವರಾಯನ ದುರ್ಗ ಬಂದ್ವಿ, ಕ್ಲೋಸ್ ಆಗಿತ್ತು, ಬೇಜಾರಾಯಿತು. ಮನೆ ಕಡೆಗೆ ಹೊರಟಿದ್ದೀನಿ. ಇನ್ನೊಂದು ಸತಿ ಬರೋಣ ಇಲ್ಲಿಗೆ ಮತ್ತೆ. ಅವಾಗಾದರೂ ಓಪನ್ ಇಟ್ಟರೆ ಖುಷಿ ಆಗುತ್ತೆ. ಓಪನ್ ಮಾಡ್ತಾರೆ, ಇಲ್ಲಿ ದೇವಸ್ಥಾನ ತನಕ ಹೋಗ್ಬೋದು. ಆದರೆ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ. ಸೊ ಅಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟಿಂದಾನೇ ನಮ್ಮಂಥ ಒಂದು ಚಿಕ್ಕ ಚಾನಲ್ ಬೆಳೆಯೋಕ್ಕೆ ಸಾಧ್ಯ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.